ಬೆಂಗಳೂರಿನ ವಾಹನ ಸವಾರರೇ ಎಚ್ಚರ ಎಚ್ಚರ. ಟ್ರಾಫಿಕ್ ಜಾಮ್ ಅಂತ ಇನ್ನು ಮುಂದೆ ಫುಟ್ಪಾತ್ ಮೇಲೆ ಗಾಡಿ ಓಡಿಸಂಗಿಲ್ಲ. ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸಿದ್ರೆ ನಿಮ್ ಲೈಸೆನ್ಸ್ ಅಂತೂ ಕ್ಯಾನ್ಸಲ್ ಫಿಕ್ಸ್. ದಂಡಾಸ್ತ್ರಕ್ಕೆ ಜಗ್ಗದ ವಾಹನ ಸವಾರರ ವಿರುದ್ಧ ಕ್ಯಾನ್ಸಲ್ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಲಾಗಿದೆ. ಪಾದಾಚಾರಿಗಳ ಸಾವು ಅಪಘಾತ ತಡೆಗಟ್ಟೋಕೆ ಹೊಸ ಕ್ರಮಕ್ಕೆ ಇದೀಗ ಯೋಚಿಸಿರುವುದು. ಲೈಸೆನ್ಸ್ ಕ್ಯಾನ್ಸಲ್ ಅಸ್ತ್ರದ ಬಗ್ಗೆ ಹಿರಿಯ ಅಧಿಕಾರಿಗಳು ನಿರ್ಧಾರಗೊಂಡಿದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತೆ ಶಿಫಾರಸನ್ನ ಮಾಡಲಾಗಿದೆ. ಸಾಕಷ್ಟು ರೂಲ್ಸ್ ಅನ್ನು ಟ್ರಾಫಿಕ್ ನಲ್ಲಿ ತರಲಾಗಿದೆ. ಆದ್ರೆ ನಮ್ಮ ಜನ ಈ ರೂಲ್ಸ್ ನೇ ಫಾಲೋ ಮಾಡ್ತಾ ಇಲ್ಲ. ಹತ್ತಿಸ್ಬೇಡಿ ಕಣ್ರಯ್ಯ ಫುಟ್ಪಾತ್ ಮೇಲೆ ಅಂದ್ರೂ ಕೇಳ್ತಾ ಇಲ್ಲ. ಎಲ್ಲಾದ್ರೂ ಒಂಚೂರು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಅಂದ್ರೆ ಮುಗೀತು, ಸಂಧಿ ಗುಂದಿ ಎಲ್ಲಾದ್ರಲ್ಲಿ ಹತ್ತಿಸ್ಕೊಂಡು ಹೋಗ್ತಿರೋದಷ್ಟೇನೆ. ಅದಕ್ಕೆ ಇಲ್ಲಿವರೆಗೂ ದಂಡ ಹಾಕಿ ಸಾಕಾಯ್ತು. ಇನ್ಮೇಲೆ ಹಂಗಲ್ಲ, ನೀವು ಏನಾದರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ಲೈಸೆನ್ಸ್ ಅಂತೂ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ನೋಡಿ, ಇಲ್ಲಿ ನೀವು ಗಮನಿಸ್ತಿದ್ದೀರಾ, ಇದು ಒಂದು ವಿಡಿಯೋ. ಈ ಥರದ್ದು ಬೆಂಗಳೂರಲ್ಲಿ ದಿನಕ್ಕೆ ಲಕ್ಷ ನಡೆಯುತ್ತೆ. ಒಂದು ಸ್ವಲ್ಪ ಗ್ಯಾಪ್ ಸಿಕ್ತು ಅಂದರೆ ಮುಗೀತು. ಅಲ್ಲಿ ಏಟಿಗೆ ಫುಟ್ಪಾತ್ ಇದೆ ಅನ್ನೋದೇ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಜನ ಓಡಾಡೋಕ್ಕೆ ಅಂತ ಇರೋದು. ಆದರೆ ಇವ್ರಿಗೆ ಬೇಗ ಹೋಗಬೇಕಾಗಿರುತ್ತಲ್ಲ, ಅರ್ಜೆನ್ಸಿ ಅಲ್ಲ, ಆ ಕಾರಣಕ್ಕಾಗಿ ರೋಡ್ ಬಿಟ್ಬಿಡ್ತಾರೆ. ಫುಟ್ಪಾತ್ ಮೇಲೆ ಹತ್ಕೊಂಡು ಹೋಗ್ತಾ ಇರ್ತಾರೆ. ಇದು ಪಾಪ ಅಲ್ಲಿ ಓಡಾಡುವಂಥ ಜನರಿಗೂ ರಿಸ್ಕ್ ಆಗುತ್ತೆ. ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಥರದೊಂದು ಆ್ಯಕ್ಷನನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೇನಾದರೂ ಯಾರಾದರೂ ಈ ಥರ ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸ್ಕೊಂಡು ಹೋದರೆ ಇನ್ನು ಮೇಲೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹುಷಾರಾಗಿರಿ. ನೋಡಬೇಕಾದ್ರೆ ಯೋಚನೆ ಮಾಡಿಕೊಂಡು ಆಮೇಲೆ ಗಾಡಿ ಓಡಿಸೋದು ಬೆಟರ್.